ನಮಸ್ಕಾರ. ಕ್ರಿಕ್ ಸರ್ಕಲ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಹೌದು, ಇವತ್ತು ಯಾರು ಮ್ಯಾಚ್ ನೋಡಿಲ್ಲ ತುಂಬಾ ಮಿಸ್ ಮಾಡ್ಕೊಂಡಿದ್ದೀರಾ. ಯಾಕಂದ್ರೆ ಇವತ್ತಿನ ಮ್ಯಾಚ್ ಹೆಂಗಿತ್ತು ಅಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎದೆ ಒಡೆದೋಗ್ಬಿಡ್ಬೇಕು. ಯಾರು ಹಾರ್ಟ್ ಅಟ್ಯಾಕ್ ಆಗೋರು ಇದ್ದಿದ್ರೆ ಖಂಡಿತ ಹಾರ್ಟ್ ಅಟ್ಯಾಕ್ ಆಗೋದಂತೂ ಫಿಕ್ಸ್. ಒಂದ್ ಟಿಕೆಟ್ ಬುಕ್ ಮಾಡೋದಂತೂ ಫಿಕ್ಸ್ ಆಗಿತ್ತು ಹಾಸ್ಪಿಟಲ್. ಯಾಕಂದ್ರೆ ಹಂಗಿತ್ತು ಮ್ಯಾಚ್ ಗುರು. ಏನು ಮ್ಯಾಚ್ ಗುರು, ಯಪ್ಪೋ 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 ಏನು ಹೊಡೆದ ಗುರು ಅಶುತೋಷ್ ಶರ್ಮಾ. ಏನ್ ಕಾನ್ಫಿಡೆಂಟ್ ಗುರು, ಸೂಪರ್ ಬ್ಯಾಟಿಂಗ್. ಹೌದು, ಇವತ್ತಿನ ಪಂದ್ಯ ಲಕ್ನೋ ವರ್ಸಸ್ ಡೆಲ್ಲಿ ಆಗಿತ್ತು. ಬ್ಯಾಕ್ ಟು ಬ್ಯಾಕ್ ಬೆಂಕಿ ಫೈರ್ ಮ್ಯಾಚ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ 250 ಆಗೋ ಸ್ಕೋರ್ನ 209ಗೆ ಕಟ್ ಹಾಕಿದ್ರು ಡೆಲ್ಲಿ. ಅದು ನಮ್ಮ ಹೊಸ ಅಕ್ಷರ್ ಪಟೇಲ್ ಕ್ಯಾಪ್ಟನ್ಸಿಪಿಯಲ್ಲಿ. ಹೌದು, ಇದು ಇವತ್ತಿನ ಪಂದ್ಯ ಯಾಕಂತಂದ್ರೆ ಇಂಪಾರ್ಟೆಂಟ್ ಏನು ಇರ್ಲಿಲ್ಲ, ಬಟ್ ಅದ್ರ ಫಸ್ಟ್ ಮೊದಲನೇ ಮ್ಯಾಚ್ ಅಂತಂದ್ರೆ ಸೂಪರ್ ಮ್ಯಾಚ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇಂಪಾರ್ಟೆಂಟ್ ಇರೋ 209 ಬಿಗ್ ಸ್ಕೋರು ಚೇಸಿಂಗ್ ಮೂಮೆಂಟ್ ಅಲ್ಲಿ. ಅದು ಸ್ಟಾರ್ಟಿಂಗ್ ಬುಡು ಅಂತ ವಿಕೆಟ್ ಹೋಗೈತೆ ಡೆಲ್ಲಿದು. ಮ್ಯಾಚ್ ಹೋಯ್ತು ಗುರು. ಮ್ಯಾಚ್ ವಿನ್ ಆಗಕ್ಕೆ ಆಗಲ್ಲ, ಬೆಲ್ಲ ಕೊಟ್ಟರು ಬದುಕಲ್ಲ ಅಂತಾರಲ್ಲ, ಹಂಗೆ ಮ್ಯಾಚ್ ವಿನ್ ಆಗಕ್ಕಾಗಲ್ಲ ಅನ್ಕೊಂಡಿದ್ರು. ಅಂಥದ್ರಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್, ಸುಮ್ಮನೆ ಹೇಳಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ಎಷ್ಟು ಇಂಪ್ಯಾಕ್ಟ್ ಆಗ್ತಾರೆ ಮ್ಯಾಚ್ ಅಲ್ಲಿ ಅನ್ನೋದಕ್ಕೆ ಇವತ್ತಿನ ಮ್ಯಾಚ್ ಉದಾಹರಣೆ. ಕೆಲವ್ರು ಹೇಳ್ತಾರೆ ಕ್ರಿಕೆಟ್ ಏನಂತ ನೋಡ್ತೀಯಾ, ಅದರಿಂದ ನಿನ್ಗೆ ಏನ್ ಸಿಗತ್ತಂತೆ. ಇವತ್ತು ಬಂದಿದೆ ಗುರು ಅದು ಆ ಪ್ರಶ್ನೆಗೆ ಉತ್ತರ. ಕ್ರಿಕೆಟ್ ಇಂದ ತಾಳ್ಮೆನ ತುಂಬಾನೇ ಕಲಿಬಹುದು. ತಾಳ್ಮೆಗೆ ಇನ್ನೊಂದು ಪದನೇ ಇವತ್ತು ಮ್ಯಾಚಿನ ಉದಾಹರಣೆ ಸಿಕ್ಕಿದೆ. ಯಾಕಂತಂದ್ರೆ ಅಶುತೋಷ್ ಶರ್ಮಾ. ಯಾಕಂತಂದ್ರೆ 20 ಬಾಲಿಗೆ 20 ರನ್ ಇದ್ದ ಗುರು. ಕೇವಲ 20 ಬಾಲಿಗೆ 20 ರನ್, 100 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಆಡ್ತಿದ್ದ. ಕೊನೆ ಪೇಷನ್ಸ್ ಇಂದ ಮ್ಯಾಚ್ ನ ಕೊನೆವರೆಗೂ ತಗೊಂಡೋಗಿ ಫಿನಿಶ್ ಮಾಡಿದ್ದಾರೆ. ಅದು ನೆಕ್ಸ್ಟ್ 11 ಬಾಲಿಗೆ 46 ರನ್ ಹೊಡೆದಿದ್ದಾರೆ. ಸೂಪರ್ ಬ್ಯಾಟಿಂಗು. ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಅಂತೂ ನೋಡಿದ್ರು ಬಾಬಾ ಲಾಸ್ಟ್ ಗುರು 6 ಬಾಲಿಗೆ 6 ರನ್ನು. ಎಲ್ಲ ಎದೆ ಗಡ ಅಂತಿತ್ತು. ನನಗಂತೂ ಮಾತ್ರ ಬೆಂಕಿ ಮ್ಯಾಚ್ ಅನಿಸ್ತು. ಕೊನೆ 6 ಬಾಲ್ 6 ರನ್ನು, ಒಂದೇ ಒಂದು ವಿಕೆಟ್. ಅದಲ್ದೆ ಪಂತ್ ಕೂಡ ಮ್ಯಾಚೇ ಕೆಡ್ಸ್ಬಿಟ್ರು ಲಕ್ನೋ ಟೀಮ್ ಅಲ್ಲಿ. ಯಾಕಂತಂದ್ರೆ ಒಂದೇ ಒಂದು ಸ್ಟಂಪಿಂಗ್ ಏನಕ್ಕೆ ಇಂಪಾರ್ಟೆಂಟ್ ಆಗತ್ತೆ ಅನ್ನೋದು ಇದಕ್ಕೆ ಹೇಳೋದು. ಧೋನಿ ಒಂದೊಂದು ಸೆಕೆಂಡ್ ಅಲ್ಲೂ ಸ್ಟಂಪಿಂಗ್ ಮಾಡ್ತಾರೆ. ಅದೇ ರೀತಿ ಇವತ್ತು ಕೂಡ ಪಂತಿನ ಸ್ಟಂಪಿಂಗ್ ಮಾಡಿದ್ರೆ ಲಕ್ನೋಗೆ ಇರ್ತಿತ್ತು ಮ್ಯಾಚು. ಅಷ್ಟು ಇಂಪಾರ್ಟೆಂಟ್ ಆಗಿತ್ತು ಮ್ಯಾಚು. ಇನ್ನಷ್ಟು ಮತ್ತಷ್ಟು ಮ್ಯಾಚ್ ನ ಸಂಪೂರ್ಣ ವಿವರಣೆ ಕೊಡಕ್ಕೆ ನಾನ್ ಬರ್ತಾ ಇರ್ತೀನಿ. ನನ್ನ ಕ್ರಿಕ್ ಸರ್ಕಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮರೆತರು ಕೂಡ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಅಂಡ್ ಶೇರ್ ಮಾಡಲು ಮರಿಬೇಡಿ. ಮತ್ತೆ ಸಿಗ್ತೀನಿ ಇಂಥದೇ ಬೆಂಕಿ ಮ್ಯಾಚ್ಗೋಸ್ಕರ. ಥ್ಯಾಂಕ್ ಯು.